ನಮಸ್ಕಾರ. ಇವತ್ತು ನಾನು ಎಕ್ಸ್ಟರ್ ಡ್ಯಾಶ್ ಕ್ಯಾಮ್ ಅನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ತುಂಬಾ ಜನರಿಗೆ ಡೌಟ್ ಇದೆ, ಅದರಲ್ಲಿ ಯಾವ ರೀತಿಯಾಗಿ SD ಕಾರ್ಡ್ ಅನ್ನ ಹಾಕಬೇಕು ಮತ್ತೆ ಯಾವ ರೀತಿ ರೆಕಾರ್ಡ್ ಮಾಡ್ಕೋಬೇಕು, ರೆಕಾರ್ಡ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಏನೆಲ್ಲ ಇದೆ, ಜೊತೆಗೆ ಏನೆಲ್ಲ ಸೆಲೆಕ್ಟ್ ಮಾಡಬಹುದು ಅನ್ನೋದು ತುಂಬಾ ಡೌಟ್ಸ್ ಇದೆ. ಆ ಡೌಟ್ಸ್ನೆಲ್ಲ ನಾನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು. ವೆರಿ ಸಿಂಪಲ್. ನಾನು ಏನ್ ಮಾಡಿದ್ದೀನಿ, ಒಂದು SD ಕಾರ್ಡ್ನ ತಗೊಂಡಿದ್ದೀನಿ. 128 GB ಒಂದು SD ಕಾರ್ಡ್ನ ತಗೊಂಡಿದ್ದೀನಿ. ಈ SD ಕಾರ್ಡ್ನ ಮೊದಲು ಅದಕ್ಕೆ ಇನ್ಸ್ಟಾಲ್ ಮಾಡಬೇಕು. ಸೊ ಅದು ಯಾವ ತರ ಇನ್ಸ್ಟಾಲ್ ಮಾಡೋದು, ಏನು, ಹೇಗೆ ಅದನ್ನೆಲ್ಲ ತೋರಿಸ್ತೀನಿ ನಾನು ಇವಾಗ. ನೋಡಿ, 128 GB SD ಕಾರ್ಡ್ನ ತಗೊಂಡಿದ್ದೀನಿ. ಸೊ ಇದನ್ನ ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಟರ್ ಡ್ಯಾಶ್ ಕ್ಯಾಮ್ ಇದೆ. ಈಗ ಸದ್ಯಕ್ಕೆ ಜಸ್ಟ್ ನಿಮಗೆ ಟೈಮಿಂಗ್ ತೋರಿಸ್ತಾ ಇದೆ, ಬಟ್ ಇದು ಯಾವ್ದು ರೆಕಾರ್ಡಿಂಗ್ ಆಗ್ತಾ ಸೊ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಅಲ್ಲಿ ಟೈಮಿಂಗ್ ತೋರಿಸ್ತಾ ಇದೆ, ಆಲ್ರೆಡಿ ರೆಕಾರ್ಡ್ ಆಗ್ತಿದ್ಯಾ ಹೇಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೆಟ್ಟಿಂಗ್ಸ್ ಮಾಡೋದಕ್ಕೆ ತುಂಬಾ ಇದೆ. ನಾನು ಇವಾಗ ಒಂದೊಂದೇ ಸೆಟ್ಟಿಂಗ್ಸ್ ನ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಕ್ಸ್ಟರ್ ಡ್ಯಾಶ್ ಕ್ಯಾಮ್ ಪಕ್ಕನೆ ನೋಡಿ, ಇಲ್ಲೊಂದು SD ಕಾರ್ಡ್ ಸ್ಲಾಟ್ ಇದೆ. SD ಕಾರ್ಡ್ ಸ್ಲಾಟ್ ಇದೆ. ಆ ಸ್ಲಾಟ್ಗೆ ನೀವು SD ಕಾರ್ಡ್ ಅನ್ನ ಫಸ್ಟ್ ಹಾಕೊಳ್ಬೇಕು. ನೋಡಿ, SD ಕಾರ್ಡ್ ಹಾಕ್ಬೇಕಾದ್ರೆ ಈ SD ಕಾರ್ಡ್ ನೇಮ್ ಇದೆಯಲ್ವಾ, ಈ ನೇಮ್ ಬಂದ್ಬಿಟ್ಟು ನಿಮ್ಮ ಕಡೆ ಫೇಸ್ ಆಗಿರ್ಬೇಕು. ಈ ತರ ಒಂದು ಪರ್ಫೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ನಿಮ್ ಕಡೆ ಫೇಸ್ ಆಗಿರ್ಬೇಕು. ಓಕೆನಾ? ಸೊ ಇವಾಗ ನಾನು ಇದನ್ನ ನೋಡಿ ಆರಾಮಾಗಿ ಇನ್ಸ್ಟಾಲ್ ಮಾಡಬಹುದು. ನೋಡಿ, ಅಲ್ಲಿ ಲಾಕ್ ಆಗ್ಬೇಕು ಅದೊಳಗಡೆ. ಈಗ ಲಾಕ್ ಆಗಿದೆ. ಜಸ್ಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದಿಲ್ಲಿಗೆ ಮುಗೀತು. ಇವಾಗ ಸೆಟ್ಟಿಂಗ್ಸ್ ನೀವು ಏನು ಅಂತ ಹೇಳಿದ್ರೆ, ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ನೋಡಿ, ಈ 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ ಬರ್ತಾ ಇದೆ. ಇದು ಡೌನ್ ಆಪ್ಷನ್ ನ ನೀವು ಡೌನ್ ತಗೊಂಡು ಹೋಗ್ಬೋದು, ಮತ್ತೆ ಆಪ್ಷನ್ಸ್ ನೀವು ಆಫ್ ಮಾಡ್ಕೊಳ್ಳಕ್ಕೆ. ಇವಾಗ ನೋಡಿ, ಇಲ್ಲಿ ರೆಸಲ್ಯೂಷನ್ ಅಂತ ಇದೆ, ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ತರ ರೆಸಲ್ಯೂಷನ್ ಬೇಕು, 30 FPS ಬೇಕಾ ಅಥವಾ HD ಬೇಕಾ ಅಂತ ನೋಡ್ಕೊಳ್ಳಿ. ಇದು ಫುಲ್ HD ಅಲ್ಲಿ ಇಟ್ಕೊಂಡು ಎಂಟರ್ ಕೊಡಿ. ಆಮೇಲೆ ವಿಡಿಯೋ ಕ್ಲಿಪ್ ಅಲ್ಲಿ ನಿಮಗೆ ಟೈಮಿಂಗ್ಸ್ ಇರುತ್ತೆ. 1 ಮಿನಿಟ್, 2 ಮಿನಿಟ್, 3 ಮಿನಿಟ್ಸ್ ಅಪ್ ಟು 10 ಮಿನಿಟ್ಸ್ ವರೆಗೂ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ, ಇದನ್ನ ಮ್ಯಾಕ್ಸಿಮಮ್ 10 ಮಿನಿಟ್ಸ್ಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ರೆಕಾರ್ಡಿಂಗ್ ಸೌಂಡ್ ಅಂತ ಇದೆ, ಸೌಂಡ್ ರೆಕಾರ್ಡ್. ಸೊ ನಿಮ್ಗೆ ಏನಾದ್ರು ರೆಕಾರ್ಡಿಂಗ್ ಮಾಡೋದಕ್ಕೆ ಸೌಂಡ್ ಬೇಕಾ ಬೇಡವಾ ಅದನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆನ್ ಅಲ್ಲಿ ಇಟ್ಟಿದ್ದೀನಿ ಇವಾಗ. ಆಮೇಲೆ ಕೆಳಗಡೆ ಬಂದ್ಬಿಟ್ಟು ವೊಕೇಶನ್ ಮೂಡ್ ಅಂತ ಇದೆ. ವೊಕೇಶನ್ ಮೋಡ್ ಅಂತ ಹೇಳಿದ್ರೆ ನಿಜ ಹೇಳ್ಬೇಕು ಅಂತ ನನಗೂ ಅರ್ಥ ಆಗಿಲ್ಲ. ಆಮೇಲೆ ಸೊ ಈ ರೀತಿಯಾದ ಆಪ್ಷನ್ಸ್ ಇದೆ. ಮತ್ತೆ ನೀವು ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಬೀಪ್ ಸೌಂಡ್ ಅಡ್ಜಸ್ಟ್ಮೆಂಟ್ ಇರಬಹುದು, ಮತ್ತೆ ವಾಲ್ಯೂಮ್ ಇರಬಹುದು. ಅಂದ್ರೆ ಬೀಪ್ ಸೌಂಡ್ ವಾಲ್ಯೂಮ್ ಬರುತ್ತೆ. ಆಮೇಲೆ LED ಸೆಟ್ಟಿಂಗ್ಸ್ ಇದೆ. ಇಲ್ಲೊಂದು ಲೈಟ್ ಬರುತ್ತೆ. ಎಮರ್ಜೆನ್ಸಿ ಬೇಕಿಂಗ್ ಸಿಸ್ಟಮ್ ಅಲ್ಲಿ ಲೈಟ್ ಬೇಕಾ ಬೇಡವಾ ಅದನ್ನೆಲ್ಲ ನೀವು ಆನ್ ಮಾಡ್ಕೊಳ್ಬಹುದು. ಆಮೇಲೆ ಕ್ಲಾಕ್ ಸೆಟ್ಟಿಂಗ್, ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ನೀವು ಈ ಕ್ಲಾಕ್ ನ ಸೆಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ನೀವು ಯಾವ ಡೇ ಡ್ರೈವ್ ಮಾಡ್ತಾ ಇರ್ತೀರಿ, ಸಪೋಸ್ ಆ ಡೇಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಆಕ್ಸಿಡೆಂಟ್ ಆಯ್ತು ಅಥವಾ ಬೇರೆ ಯಾರೋ ಬಂದು ನಿಮ್ ಕಾರಿಗೆ ತಾಕ್ಸಿದ್ರು, ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೂ ಕೂಡ ಅದು ಎಕ್ಸಾಕ್ಟ್ಲಿ ಡೇ ಟು ಟೈಮ್ ರೆಕಾರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ನೀವು ಇಯರ್ ನ ಚೇಂಜ್ ಮಾಡ್ಕೊಳ್ಳಕ್ಕೆ 2023, ಆಮೇಲೆ ಎಂಟರ್ ಕೊಟ್ರೆ ನೆಕ್ಸ್ಟ್ ಶಿಫ್ಟ್ ಆಗುತ್ತೆ. ಇವಾಗ ಇಲ್ಲಿ ಮಂತ್ ನ ಚೇಂಜ್ ಮಾಡಿ, ನಾನು ಇವಾಗ 10ನೇ ತಿಂಗಳಿಗೆ ಚೇಂಜ್ ಮಾಡ್ತಾ ಇದ್ದೀನಿ ಮಂತ್. ಆಮೇಲೆ ಡೇ. ಸೊ ಇವತ್ತು ನಾನು ರೆಕಾರ್ಡ್ ಮಾಡ್ತಿರೋ ಡೇಟ್ ಬಂದ್ಬಿಟ್ಟು 10 ಮತ್ತು 10ನೇ ತಾರೀಕು 10ನೇ ತಿಂಗಳು. ಇದನ್ನು ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ, 10ನೇ ತಾರೀಕಿಗೆ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ 11 ಆಯ್ತು. 10ನೇ ತಾರೀಕು 10ನೇ ತಿಂಗಳು 2023ನೇ ಇಸ್ವಿ. ಜೊತೆಗೆ ಟೈಮಿಂಗು, ಇವಾಗ ನನ್ನ ಟೈಮಿಂಗು 12 ಗಂಟೆ 29 ನಿಮಿಷ ಆಗಿದೆ. ಹಾಗೆ ಕಂಟಿನ್ಯೂ ಏನ್ ಮಾಡ್ತಾ ಇರಿ, ಎಂಟರ್ ಕೊಡ್ತಾ ಇರಿ, ಅದು ನೆಕ್ಸ್ಟ್ ಶಿಫ್ಟ್ ಆಗುತ್ತೆ. ಸಾರಿ, ಹನ್ನೆರಡು ಗಂಟೆ 12 ಗಂಟೆ ಜೊತೆಗೆ 29 ನಿಮಿಷ ಆಗಿದೆ. ನಾನು 30ಕ್ಕೆ ಸೆಟ್ ಮಾಡ್ತೀನಿ, ಯಾಕಂದ್ರೆ ಸೆಕೆಂಡ್ ಕೂಡ ಕಂಟಿನ್ಯೂ ಆಗಿರುತ್ತಲ್ವಾ, ಸೊ ಅದಕ್ಕೆ. ಓಕೆ, ಇವಾಗ ಎಂಟರ್ ಕೊಡಿ. ಓಕೆ, ಇಲ್ಲಿಗಿದು ಕ್ಲಿಯರ್ ಆಯ್ತು. LED ಡಿಸ್ಪ್ಲೇ ಆಲ್ವೇಸ್ ಆನ್ ಅಂದ್ರೆ ಈ ಡಿಸ್ಪ್ಲೇ ಇದೆಯಲ್ವಾ, ಇದು ನಿಮಗೆ ಎನಿ ಟೈಮ್ ಆನ್ ಇರಬೇಕಾ ಅಥವಾ ಆಫ್ ಇರಬೇಕಾ, ನೀವು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಆನ್ ಅಂತ ಇಟ್ರೆ ಎನಿ ಟೈಮ್ ನೀವು ಕಾರ್ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ, ವೆಹಿಕಲ್ ಆಫ್ ಮಾಡಿದ ತಕ್ಷಣ ಆಫ್ ಆಗುತ್ತೆ. ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸೆನ್ಸಾರ್ ಸೆನ್ಸಿಟಿವಿಟಿ ಅಂತ ಇದೆ. ಸೊ ಇದು ಎಕ್ಸಾಕ್ಟ್ಲಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ನನಗೂ ಐಡಿಯಾ ಇಲ್ಲ. ಸೊ ನೆಕ್ಸ್ಟ್ ಬಂದು ನೀವು ಅದನ್ನ ಮಿಡಲ್ ಅಲ್ಲೇ ಇಟ್ಟಿರ್ತೀನಿ, ಯಾಕಂದ್ರೆ ಬೈ ಡಿಫಾಲ್ಟ್ ಅದೈತೆ.
ಆಮೇಲೆ ಫ್ಯಾಕ್ಟರಿ ರೀಸೆಟ್ ಇದೆ. ಫ್ಯಾಕ್ಟರಿ ರೀಸೆಟ್ ಅಂತ ಹೇಳಿದ್ರೆ ಈಗ ಏನೇನು ಸೆಟ್ಟಿಂಗ್ಸ್ ಮಾಡಿದ್ರು ಅದೆಲ್ಲ ಹೊರಟೋಗಿ ಡಿಲೀಟ್ ಆಗಿ ಆಟೋ ರೀಸೆಟ್ ಆಗುತ್ತೆ. ಸೊ ಅದನ್ನ ನಾನೇನು ಮಾಡೋದಿಲ್ಲ, ನೀವು ಏನು ಮಾಡಕ್ ಹೋಗ್ಬೇಡಿ. ಆಮೇಲೆ ಫಾರ್ಮ್ಯಾಟ್ SD ಕಾರ್ಡ್, ಈಗ ಆಲ್ರೆಡಿ ನಾನು SD ಕಾರ್ಡ್ ಹಾಕಿದ್ದೀನಲ್ವಾ, ಅದರಲ್ಲಿ ಆಲ್ರೆಡಿ ವಿಡಿಯೋ ಮಾಡಿರೋದು ವಿಡಿಯೋಗಳಿದೆ. ಸಪೋಸ್ ನಾನೇನಾದ್ರೂ ಈ ಫಾರ್ಮ್ಯಾಟ್ SD ಕಾರ್ಡ್ ಮೇಲೆ ಓಕೆ ಮಾಡಿದ್ರೆ ಆ ಮೆಮೊರಿಲಿರೋ ಅಷ್ಟು ವಿಡಿಯೋಗಳು, ಆ SD ಕಾರ್ಡ್ ಅಲ್ಲಿರೋ ಅಷ್ಟು ವಿಡಿಯೋಗಳು ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನ ಮಾಡ್ತಾ ಇಲ್ಲ. ನೆಕ್ಸ್ಟ್ ವರ್ಷನ್, ಸೊ ಇದು ಡ್ಯಾಶ್ ಕ್ಯಾಮ್ ಏನು ಅದು ಸಾಫ್ಟ್ವೇರ್ ಇದೆಯಲ್ಲ ಅದರದ್ದು ಇದು ಇದೆ, ಏನು ಯಾವ ವರ್ಷನ್ ಅಂತ ಹೇಳ್ಬಿಟ್ಟು. ಸೊ ಅದನ್ನೇನು ನೀವೇನು ಮಾಡೋದು ಬೇಡ, ಹಾಗೇನು ಅದ್ರ ಬಗ್ಗೆ ವರಿ ಮಾಡಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್, ಸೊ ಇಷ್ಟೆಲ್ಲ ಸೆಟ್ಟಿಂಗ್ಸ್ ಅಂತೂ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇವಾಗ ರೆಕಾರ್ಡಿಂಗ್ ಯಾವ ತರ ಮಾಡೋದು ಅಂತ ಹೇಳ್ತೀನಿ. ಇದು ನಿಮ್ಗೆ ಗೊತ್ತಾಯ್ತು ಏನೆಲ್ಲ ಆಪ್ಷನ್ಸ್ ಇದೆ. ಇದು ಮೆನು. ಇದು ಬಂದ್ಬಿಟ್ಟು ಕ್ಯಾಮರಾ ಆಂಗಲ್ ಅನ್ನ ಚೇಂಜ್ ಮಾಡಕ್ಕೆ, ಯಾಕಂದ್ರೆ ಇಲ್ಲಿ 2 ಕ್ಯಾಮ್ರಾಗಳಿದೆ ನೋಡಿ. ಇಲ್ಲೊಂದಿದೆ ಫ್ರಂಟ್ ಅಲ್ಲಿ, ಜೊತೆಗೆ ಬ್ಯಾಕ್ ಅಲ್ಲಿ ಒಂದಿದೆ. ಇಲ್ಲಿ 2 ಕ್ಯಾಮ್ರಾಗಳಿದೆ ಇದರಲ್ಲಿ. ಇದ್ರ 2 ಕ್ಯಾಮ್ರಾಗಳು ಒಂದು ಹೊರಗಡೆ ರೆಕಾರ್ಡ್ ಮಾಡಿದ್ರೆ ಈ ಕ್ಯಾಮ್ರಾ ಒಳಗಡೆ ರೆಕಾರ್ಡ್ ಮಾಡುತ್ತೆ. ಜೊತೆಗೆ ಇಲ್ಲಿ ನೀವು ಗಮನಿಸಬಹುದು ಇದು ಮೈಕ್ಸ್, ಓಕೆನಾ. ಸೊ ನೀವು ಮಾತಾಡೋದೆಲ್ಲ ಇದರಲ್ಲೇನೆ ರೆಕಾರ್ಡ್ ಆಗುತ್ತೆ. ಇದು ಬಟನ್ ಇದೆ ಅಲ್ವಾ, ಈ ಬಟನ್ಸ್ ಬಗ್ಗೆ ನಾನು ಹೇಳ್ತೀನಿ. ಈ ಬಟನ್ ನ ಪ್ರೆಸ್ ಮಾಡಿ ನೀವು ಹೋಲ್ಡ್ ಮಾಡಿದ್ರೆ ನೋಡಿ ಕ್ಯಾಮ್ರಾ ಆಂಗಲ್ ಚೇಂಜ್ ಆಗ್ತದೆ. ಇವಾಗ ಏನಾಗ್ತಾ ಇದೆ, ಒಳಗಡೆ ಇಂಟೀರಿಯರ್ ರೆಕಾರ್ಡ್ ಆಗ್ತಾ ಇದೆ. ಬಟ್ ಇಂಟೀರಿಯರ್ ನೀವು ಜಸ್ಟ್ ಸೆಟ್ಟಿಂಗ್ ಮಾತ್ರ ಇದು ಬರುತ್ತೆ. ಏನು ಅಂತ ಹೇಳಿದ್ರೆ, ನೀವು ಮೆಮೊರಿ ಹಾಕಿದ್ಮೇಲೆ ಕಂಟಿನ್ಯೂ ಆಗಿ ವೆಹಿಕಲ್ ಡ್ರೈವ್ ಮಾಡ್ತೀರಲ್ವಾ, ಆ ಡ್ರೈವ್ ಮಾಡಬೇಕಾದ್ರೆ ಒಳಗಡೆ ಮಾತ್ರ ರೆಕಾರ್ಡ್ ಇರಬೇಕು ಅನ್ನೋದಾದ್ರೆ ಈ ತರ ಚೇಂಜ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ಒಳಗಡೆ ಮಾತ್ರ ರೆಕಾರ್ಡ್ ಆಗುತ್ತೆ. ಈಗ ಮತ್ತೆ ನಾನು ಈ ಬಟನ್ ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ತೀನಿ. ಇವಾಗ ನೋಡಿ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ 2 ರೆಕಾರ್ಡ್ ಆಗ್ತದೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇ ವಿಡಿಯೋದಲ್ಲಿ ಇಂಟೀರಿಯರ್ ಒಳಭಾಗ ಮಾತ್ರ ರೆಕಾರ್ಡ್ ಆಗುತ್ತೆ, ಹೊರಗಡೆ ರೆಕಾರ್ಡ್ ಆಗೋದೇ ಇಲ್ಲ. ಬಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ, ಒಳಗಡೆನೂ ರೆಕಾರ್ಡ್ ಆಗುತ್ತೆ, ಹೊರಗಡೆನೂ ರೆಕಾರ್ಡ್ ಆಗುತ್ತೆ. 2 ವಿಡಿಯೋಗಳು ನಿಮಗೆ ಸಪರೇಟ್ ಆಗಿ ಸಿಗುತ್ತೆ. ಈಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಲ್ವಾ, ನೀವು ಡೌನ್ಲೋಡ್ ಮಾಡುವಾಗ ಇದೇ ತರ ನಿಮಗೆ ಸಿಗೋದಿಲ್ಲ, ಓಕೆನಾ. ಸಪರೇಟ್ ಆಗಿನೇ ವಿಡಿಯೋ ಸಿಗುತ್ತೆ, ಅದು ಒಂದು. ಆಮೇಲೆ ಮತ್ತೆ ಇದನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಇವಾಗ ನೋಡಿ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ 2 ಕಾಣ್ತಾ ಇದೆ. ಬಟ್ ಏನು ಅಂತ ಹೇಳಿದ್ರೆ, ನಿಮಗೆ ಇಲ್ಲಿಂದ ಕೂತ್ಕೊಂಡು ನೋಡೋ ವಿಸಿಬಿಲಿಟಿ ಇದೆಯಲ್ವಾ, ಅದು ಚೇಂಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಎಕ್ಸ್ಟೀರಿಯರ್ ದೊಡ್ಡ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ, ಇಂಟೀರಿಯರ್ ದೊಡ್ಡ ಸ್ಕ್ರೀನ್ ಅಲ್ಲಿ ಮತ್ತೆ ಎಕ್ಸ್ಟೀರಿಯರ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇದೆ. ಆ ಸ್ಕ್ರೀನ್ಸ್ ಮಾತ್ರ ಚೇಂಜ್ ಆಗುತ್ತೆ, ಬಟ್ 2 ರೆಕಾರ್ಡ್ ಆಗ್ತಾ ಇರುತ್ತೆ. ನೀವು ವಿಡಿಯೋ SD ಕಾರ್ಡ್ ಇಂದ ವಿಡಿಯೋ ತಗೋತಿರಲ್ವಾ ಲ್ಯಾಪ್ಟಾಪ್ ಅಲ್ಲೆಲ್ಲ, ಅವಾಗ ನಿಮ್ಗೆ ಕ್ಲಿಯರ್ ಆಗಿ 2 ಸಪರೇಟ್ ಆಗಿ ದೊಡ್ಡ ವಿಡಿಯೋನ ಬರುತ್ತೆ. ಈ ತರ ನಿಮಗೆ ಬರೋದಿಲ್ಲ, 2 ದೊಡ್ಡದಾಗಿ ಕ್ಲಿಯರ್ ಆಗಿ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಇವಾಗ ನೀವು ಎಕ್ಸ್ಟೀರಿಯರ್ ಸೆಲೆಕ್ಟ್ ಮಾಡಿದಿರ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಟೀರಿಯರ್ ಕಂಪ್ಲೀಟ್ಲಿ ರೆಕಾರ್ಡ್ ಸ್ಟಾಪ್ ಆಗಿರುತ್ತೆ, ಓನ್ಲಿ ಎಕ್ಸ್ಟೀರಿಯರ್ ಮಾತ್ರ ರೆಕಾರ್ಡ್ ಆಗ್ತಾ ಇರುತ್ತೆ. ಇದನ್ನೊಂದು ಗಮನಿಸಬೇಕು ನೀವು. ಅಗೇನ್ ಮತ್ತೆ ಪ್ರೆಸ್ ಮಾಡಿದ್ರೆ ಸೇಮ್ ಆಪ್ಷನ್. ಮತ್ತೆ ಇವಾಗ ಇಂಟೀರಿಯರ್ ಕಂಪ್ಲೀಟ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ, ಎಕ್ಸ್ಟೀರಿಯರ್ ರೆಕಾರ್ಡ್ ಆಗ್ತಾ ಇರಲ್ಲ. ಸೊ ಹೀಗೆ ನಿಮ್ಗೆ ಯಾವ ತರ ಆಂಗಲ್ ಬೇಕೋ ಆ ತರ ಚೇಂಜ್ ಮಾಡ್ಕೊಳ್ಳಿ. ಬಟ್ ಈ ಡ್ಯುಯಲ್ ಕ್ಯಾಮ್ ಆನ್ ಆದಾಗ 2 ಕಡೆನೂ ವಿಡಿಯೋ ರನ್ ಆಗ್ತಾ ಇರುತ್ತೆ, 2 ಕಡೆನೂ ರೆಕಾರ್ಡ್ ಆಗ್ತಾ ಇರುತ್ತೆ. ಬಟ್ ನೀವು ಲ್ಯಾಪ್ಟಾಪಿಗೆ ಅದನ್ನ ಸೇವ್ ಮಾಡ್ಕೊಂಡಾಗ ಸಪರೇಟ್ ವಿಡಿಯೋ, ಕಂಪ್ಲೀಟ್ ವಿಡಿಯೋನೇ ಸಿಗುತ್ತೆ. ಇದು ನೆಕ್ಸ್ಟ್ ಈ ಬಟನ್ ಬಂದ್ಬಿಟ್ಟು, ಈಗ ನೋಡಿ ಇದನ್ನ ನಾನು ಒಂದ್ಸರಿ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದಾಗ ಏನಾಯ್ತು, ಇಲ್ಲಿ ನೋಡಿ ರೆಡ್ ಮಾರ್ಕ್ ಬರ್ತಾ ಇದೆ. ಸೊ ನಿಮ್ಗೆ ಟೈಮಿಂಗ್ಸ್ ರನ್ನಿಂಗ್ ಆಗ್ತಾ ಇದೆ. ಅಲ್ಲಿ ನೋಡಿ ರೆಕಾರ್ಡಿಂಗ್ ಕೂಡ ರೆಡಿ ಆಗಿದೆ, ರೆಕಾರ್ಡ್ ಸ್ಟಾರ್ಟ್ ಆಗಿದೆ. ಜೊತೆಗೆ ಎಂಟರ್ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ರೆಕಾರ್ಡಿಂಗ್ ಸ್ಟಾಪ್ ಆಯ್ತು, ಸ್ಟ್ಯಾಂಡ್ ಆಗಿದೆ. ಇವಾಗ ಅಗೇನ್ ನಾನು ಎಂಟರ್ ಕೊಡ್ತೀನಿ, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಆಕ್ಚುಲ್ ಆಗಿ ಇವಾಗ ನಿಮ್ಗೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ನೋಡಿ, ರೆಕಾರ್ಡ್ ಅಂತ ಬರ್ತಾ ಇದೆ. ಜೊತೆಗೆ ಕೆಳಗಡೆ ಟೈಮಿಂಗ್ ಕೂಡ ರನ್ ಆಗ್ತಾ ಇದೆ, ಓಕೆನಾ. ಸೊ ಇದು ಎಕ್ಸಾಕ್ಟ್ಲಿ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಮೋಡ್ ನಾನು ಚೇಂಜ್ ಮಾಡಿದ್ದೀನಿ. ಮೋಡ್ ಚೇಂಜ್ ಮಾಡಿರೋ ಕಾರಣ ಎಕ್ಸ್ಟೀರಿಯರ್ ಮಾತ್ರ, ಈ ಕ್ಯಾಮ್ರಾ ಹಿಂಭಾಗ ಇದೆಯಲ್ವಾ, ಸೊ ನೋಡಿ ಎಕ್ಸ್ಟೀರಿಯರ್ ಮಾತ್ರ ರೆಕಾರ್ಡ್ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನೀವು ನೋಡಬಹುದು ಎಷ್ಟು ಚೆನ್ನಾಗಿ ರೆಕಾರ್ಡ್ ಆಗುತ್ತೆ ಅಂತ ಹೇಳಿದ್ರೆ, ಫ್ರಂಟ್ ಡ್ಯಾಶ್ ಬೋರ್ಡ್, ಫ್ರಂಟ್ ಬಾನೆಟ್ ಏನಿದೆಯೋ ಆ ಕಂಪ್ಲೀಟ್ ಬಾನೆಟ್ ನೋಡಿ, ಇಲ್ಲಿಂದ ಈ ಪ್ಲೇಸ್ ಇಂದ ಹಿಡಿದ್ಬಿಟ್ಟು ನೆಕ್ಸ್ಟ್ ಆ ಕಾರ್ನರ್ ವರ್ಗುನು ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗ್ತಾ ಇದೆ, ಓಕೆನಾ. ಅಂದ್ರೆ ನಿಮ್ಮ ಕಾರನ ಎದುರುಗಡೆ ಯಾರು ಓಡಾಡ್ತಿದ್ದಾರೆ, ಯಾರು ಬರ್ತಿದ್ದಾರೆ ಎಲ್ಲ ಕ್ಲಿಯರ್ ಆಗಿ ರೆಕಾರ್ಡಿಂಗ್ ಆಗ್ತಾ ಇದೆ. ಇದು ನಿಮ್ಗೆ ವಿಡಿಯೋನ ನಿಮ್ಮ ಲ್ಯಾಪ್ಟಾಪಿಗೆ ತಗೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಇದು ಒಂದು. ಆಮೇಲೆ ಈಗ ವಿಡಿಯೋ ರನ್ನಿಂಗ್ ಅಲ್ಲಿ ಇದೆ. ಸಪೋಸ್ ನಿಮಗೆ ವಿಡಿಯೋ ಮಾಡೋದೇ ಬೇಡ, ಸ್ಟಾಪ್ ಮಾಡಬೇಕು ಅಂದ್ರೆ ಅಗೇನ್ ಈ ಎಂಟರ್ ಬಟನ್ ಮೇಲೆ ಪ್ರೆಸ್ ಮಾಡಿ, ವಿಡಿಯೋ ಸ್ಟಾಪ್ ಆಯ್ತು, ಸ್ಟ್ಯಾಂಡ್ ಆಗಿದೆ ಇವಾಗ, ಓಕೆನಾ. ಸೊ ಈ ರೀತಿ ಮತ್ತೆ ಎಂಟರ್ ಮಾಡಿದ್ರೆ ನೋಡಿ ರೆಕಾರ್ಡಿಂಗ್ ಶುರು ಆಯ್ತು. ಬೇಡ ಅಂದ್ರೆ ಆಫ್ ಮಾಡಿ. ಸೊ ಈ ತರ. ಅಕಸ್ಮಾತ್ ಏನಾದ್ರೂ ನೀವು ಇದನ್ನ ಕಂಪ್ಲೀಟ್ ಆಗಿ ಬಳಸೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಈ ಮಧ್ಯೆ ಇದೆಯಲ್ವಾ ಬಟನ್,
ಇದನ್ನ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ನೋಡಿ, ಡ್ಯಾಶ್ ಕ್ಯಾಮ್ ಕಂಪ್ಲೀಟ್ ಆಗಿ ಆಫ್ ಆಯ್ತು. ಸೊ ಈ ತರ ನಿಮಗೆ ಬೇಡ, ಅದು ಆನ್ ಮಾಡೋದೇ ಬೇಡ ಅಂತ ಹೇಳಿದ್ರೆ ಆಫ್ ಮಾಡಿ, ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಆಫ್ ಆಗುತ್ತೆ. ಅಗೇನ್ ನೀವು ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದ್ರೆ ಆನ್ ಆಗುತ್ತೆ. ನೋಡಿದ್ರ? ಸೊ ನೀವೇನಾದ್ರೂ SD ಕಾರ್ಡ್ ಆಲ್ರೆಡಿ ಇಟ್ಟಿದ್ದೀರಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ವೆಹಿಕಲ್ ನ ನೋಡಿ, ನಾನು ಇನ್ನೂ ಪ್ರೆಸ್ಸೇ ಮಾಡಿಲ್ಲ, ಆಲ್ರೆಡಿ ಆನ್ ಆಯ್ತು. ಅಂದ್ರೆ ವೆಹಿಕಲ್ ಆನ್ ಆದ ತಕ್ಷಣ ಅದು ಆಟೋಮೆಟಿಕ್ ಆಗಿ ರೆಕಾರ್ಡಿಂಗ್ ಶುರುವಾಗುತ್ತೆ. ಬೆಟರ್ ಇದೇ ಮೋಡಲ್ಲೇ ಇಟ್ಟಿರಿ, SD ಕಾರ್ಡ್ ಯಾವಾಗಲೂ ಇಟ್ಟಿರಿ. ಆಮೇಲೆ ವೆಹಿಕಲ್ ಆಫ್ ಮಾಡಿದ ತಕ್ಷಣನೇ ಇದು ಏನು ರೆಕಾರ್ಡ್ ಆಗಿರುತ್ತೋ ಆ ರೆಕಾರ್ಡಿಂಗ್ ಎಲ್ಲದೂ ಅದರಲ್ಲೇ ಸೇವ್ ಆಗಿರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕು ನಾನು, ಏನು ಅಂತ ಹೇಳಿದ್ರೆ 10 ನಿಮಿಷ ಮ್ಯಾಕ್ಸಿಮಮ್ ಟೈಮಿಂಗ್ ಇದೆ ಅದರಲ್ಲಿ. 10 ನಿಮಿಷ ಆದ ತಕ್ಷಣ ರೆಕಾರ್ಡಿಂಗ್ ಸ್ಟಾಪ್ ಆಗುತ್ತೆ ಅಂದ್ರೆ ಸ್ಟಾಪ್ ಆಗಲ್ಲ, ಕಂಟಿನ್ಯೂ ಆಗಿ ರೆಕಾರ್ಡಿಂಗ್ ಆಗ್ತಾನೆ ಇರುತ್ತೆ. 10 ನಿಮಿಷದ್ದು ವಿಡಿಯೋ ಸಪರೇಟ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಎವ್ರಿ 10 ಮಿನಿಟ್ಸ್ ಒಂದು ಕಂಪ್ಲೀಟ್ ವಿಡಿಯೋ ಆಗುತ್ತೆ, ಅದು ಒಂದ್ ಕಡೆ ಸೇವ್ ಆಗಿ ಮತ್ತೆ ಟೈಮಿಂಗ್ ವಿತಿನ್ ಸೆಕೆಂಡ್ ಅಲ್ಲೇ ಶುರುವಾಗುತ್ತೆ. ಸೊ ವಿಡಿಯೋ ಎಲ್ಲೂ ಕೂಡ ಕಟ್ ಆಗಲ್ಲ. ಅಂದ್ರೆ ನೀವು ಕಂಟಿನ್ಯೂ ಡ್ರೈವ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ 10 ನಿಮಿಷದ ಮೇಲೆ ಡ್ರೈವ್ ಮಾಡ್ತಾ ಇದ್ರೆ 10 ನಿಮಿಷದ ವಿಡಿಯೋ ಸಪರೇಟ್ ಆಗಿ ಸೇವ್ ಆಗುತ್ತೆ. ನೆಕ್ಸ್ಟ್ ಆಗೋ ವಿಡಿಯೋ ಏನಿದೆಯೋ ಅದು ಸಪರೇಟ್ ಆಗಿ ಮತ್ತೆ 10 ನಿಮಿಷಕ್ಕೆ ಆಚೆ ಹೋಗುತ್ತೆ. ಸೊ ಆ ತರ ವಿಡಿಯೋ ಎಲ್ಲೂ ಕೂಡ ಕಟ್ ಆಗೋದಿಲ್ಲ, ಎಲ್ಲ ಕ್ಲಿಯರ್ ಆಗಿ ನೀಟಾಗೆ ಬರುತ್ತೆ. ಬಟ್ ಏನು ಅಂತ ಹೇಳಿದ್ರೆ ನಿಮಗೆ 10 ನಿಮಿಷದ್ದು ಒಂದೊಂದು ಸ್ಲಾಟ್ ಅಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಸೊ ಆ ತರ ಇದೆ. ಸೊ ನಿಮಗೆ ರೆಕಾರ್ಡಿಂಗ್ ಬೇಡ ಅಂತ ಹೇಳಿದ್ರೆ ಪ್ರೆಸ್ ಮಾಡಿ ಸ್ಟಾಪ್ ಮಾಡಿ. ಎಲ್ಲ ಆದ್ಮೇಲೆ ನೀವೇನಾದ್ರೂ ಆ SD ಕಾರ್ಡ್ ಅನ್ನ ತೆಗೆದುಬಿಟ್ಟು ನೋಡಿ, ತೆಗೆಯೋದು ತುಂಬಾ ಸುಲಭ. ಇಲ್ಲಿ ಆಲ್ರೆಡಿ ನೀವೇನ್ ಹಾಕಿದಿರಲ್ವಾ, ಜಸ್ಟ್ ಅಲ್ಲಿ ನೀವು ಫಿಂಗರ್ ಇಂದ, ನಿಮ್ಮ ಉಗುರಿಂದ ಜಸ್ಟ್ ಇಲ್ಲಿ ಟಚ್ ಮಾಡಿ ನೋಡಿ, ಅದು ಹೊರಗಡೆ ಬರುತ್ತೆ. ಹುಷಾರಾಗಿ ಎತ್ಕೊಳ್ಳಿ, ಅದನ್ನು ಹುಷಾರಾಗಿ ಎತ್ಕೊಂಡು ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ SD ಕಾರ್ಡ್ ಅಲ್ಲಿ ನೀವು ಏನು ವಿಡಿಯೋ ಇದೆಯೋ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ ಇದರಲ್ಲಿ. ಸೊ ನಾನು ತಗೊಂಡಿದ್ದು 128 GB ತಗೊಂಡಿದ್ದೀನಿ. ಸೊ ನಿಮಗೆ ಇನ್ನು ಕಡಿಮೆ ಬೇಕು ಅಂದ್ರೆ ಕಡಿಮೆನೂ ತಗೊಳ್ಳಿ, ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ತಗೊಳ್ಳಿ. ನನ್ನ ಪ್ರಕಾರ 128 GB ಅಂದ್ರೆ ಹೆಚ್ಚು ಕಡಿಮೆ ನೀವು ಒಂದು 72 ಅವರ್ಸ್ ರೆಕಾರ್ಡ್ ಮಾಡ್ಬೋದು. 72 ಅವರ್ಸ್ ನ ರೆಕಾರ್ಡ್ ಮಾಡ್ಬೋದು ಕಂಟಿನ್ಯೂಸ್. ನನ್ನ ಪ್ರಕಾರ ಇದು ಮ್ಯಾಕ್ಸಿಮಮ್ ಸಾಕು ಅನ್ಸುತ್ತೆ. ಇದಕ್ಕಿಂತ ಚಿಕ್ಕದ್ ಬೇಕಂದ್ರೆ ಚಿಕ್ಕದು ತಗೊಳ್ಳಿ. 64 GB ಕೂಡ ಇದೆ. 64 GB ಗೆ ಹೆಚ್ಚು ಕಡಿಮೆ ನಿಮಗೆ 7 to 8 ಅವರ್ಸ್ ವರೆಗೂ ರೆಕಾರ್ಡ್ ಆಗುತ್ತೆ. ಸೊ ಓಕೆ, ಆಲ್ ದ ಬೆಸ್ಟ್. ಸೊ ಇದನ್ನ ಬಳಸ್ಕೊಳ್ಳಿ, ಹುಷಾರಾಗಿ ಇಟ್ಕೊಳ್ಳಿ, ತುಂಬಾ ಸೇಫ್ ಆಗಿ ಇಟ್ಕೊಳ್ಳಿ. ಏನಾದ್ರೂ ಪ್ರೂಫ್ ಇದ್ರೆ ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ಯಾರೋ ಬಂದ್ಬಿಟ್ಟು ಕಾರ್ ಟಚ್ ಮಾಡಿಬಿಟ್ಟು ನೀವೇ ಮಾಡಿದ್ರಿ ಅಂತ ಆರ್ಗ್ಯೂ ಮಾಡೋರು ಜಾಸ್ತಿ ಇರ್ತಾರೆ. ಇದು ಯು ಕ್ಯಾನ್ ಯೂಸ್ ದಿಸ್ ಆಸ್ ಅನ್ ಎವಿಡೆನ್ಸ್, ಆ ತರ ಎಲ್ಲ ಯೂಸ್ ಮಾಡ್ಬೋದು. ಮತ್ತೆ ನೀವೆಲ್ಲೋ ಒಂದು ಸ್ಪೆಷಲ್ ಒಕೇಶನ್ ಅಲ್ಲಿ ಹೋಗ್ತಾ ಇದೀರಿ, ಅಥವಾ ನೀವು ಡ್ರೈವ್ ಮಾಡುವಂತಹ ಲ್ಯಾಂಡ್ಸ್ಕೇಪ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ಳಿ. ಆ ತರದ್ದೆಲ್ಲದನ್ನು ನೀವು ಚೆನ್ನಾಗಿ ರೆಕಾರ್ಡ್ ಮಾಡಿ ಇಟ್ಕೊಳ್ಬಹುದು. ಎನಿವೇ, ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್ ಬಾಯ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಅಂಡ್ ಲೈಕ್ ದ ವಿಡಿಯೋ. ಏನಾದ್ರೂ ಬೇರೆ ಎಕ್ಸ್ಟರ್ ಬಗ್ಗೆ ಏನಾದ್ರೂ ವಿಡಿಯೋಗಳು ಬೇಕಾಗಿತ್ತು, ಏನಾದ್ರೂ ಇನ್ಫಾರ್ಮೇಶನ್ ಬೇಕಿತ್ತು, ನಾಟ್ ಓನ್ಲಿ ರಿಲೇಟೆಡ್ ಟು ಎಕ್ಸ್ಟರ್, ಎನಿ ಆಫ್ ದ ಮಾಡೆಲ್ಸ್ ಆಫ್ Hyundai, ಸೊ ಜಸ್ಟ್ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನ್ ಬೇಕೋ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.